ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು, ಎಲ್ಲ ಸರಿಯಾಗಿದೆ, ಇದನ್ನು ಅಪ್ರೂವ್ ಮಾಡ್ಬೋದು. ಸರಿ ಯಜಮಾನ್ರೆ, ನಾನು ಹೋಗಿ ಸೆಕ್ರೆಟರಿ ಹತ್ರ ಸೈನ್ ಹಾಕ್ಸ್ಬಿಟ್ಟು ನಿಮ್ಗೊಂದು ಕಾಪಿ ಕೊಟ್ಬಿಡ್ತೀನಿ. ಇದಕ್ಕೆಲ್ಲ ನೀನು ಯಾಕೆ ಹೋಗ್ಬೇಕು? ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಯಾರನ್ನಾರು ಕೆಲಸಕ್ಕೆ ಇಟ್ಕೋಬಾರ್ದಾ? ಯಜಮಾನ್ರೆ, ಇದು ನಂದೇ ಕೆಲಸ. ಈ ಕೆಲ್ಸಕ್ಕೆ ಒಬ್ಬನ ಕೆಲ್ಸಗಾರನ ಇಟ್ಕೊಳ್ಳ? ನನಗೇನು ಇದು ಕಷ್ಟ ಅನ್ಸಲ್ಲ ಯಜಮಾನ್ರೆ. ಸುಬ್ಬು, ಕಷ್ಟ ಅಂತಲ್ಲ ಕಣ ಅಣ್ಣ ಹೇಳ್ತಿರೋದು. ನೀನು ಈ ರೀತಿ ಎಲ್ಲ ಕೆಲಸ ಮಾಡೋದು ಅಣ್ಣನಿಗೆ ಇಷ್ಟ ಇಲ್ಲ. ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ, ನಿನ್ ಜೊತೆಗೆ ಒಂದಿಬ್ರು ಕೆಲಸಗಾರನ ಇಟ್ಕೊಂಡು ಅವ್ರ ಕೆಲ್ ಮಾಡಿಸ್ಬೋದಲ್ಲ ಅಂತ. ನೀನೀಗ ಬರೀ ಸುಬ್ಬು ಮಾತ್ರ ಅಲ್ಲಪ್ಪ, ಮಿನಿಸ್ಟರ್ ಅಳಿಯ. ಅಂದ್ರೆ ಅಣ್ಣನ್ಗೆ ಮಗನ್ ತರ. ಅಂದ್ರೆ ಅಣ್ಣ ಯಾವಾಗಲೂ ಹೇಳ್ತಾನಲ್ಲ, ನೀನ್ ಈ ಮನೆ ಮಗ ಅಂತ. ಅದು ಅವ್ರ ದುಡ್ಡು ಗುಣ ಸರ್. ಆದರೆ ನನಗಂಥ ದೊಡ್ಡ ಪಟ್ಟ ಹೊತ್ಕೊಳ್ಳೋ ಶಕ್ತಿ ಇದೆಯೋ ಅಲ್ವೋ ಗೊತ್ತಿಲ್ಲ, ಯೋಗ್ಯತೆ ಅಂತೂ ಇಲ್ಲ. ನಾನು ಯಾವತ್ತಿದ್ರೂ ಈ ಮನೆಗೆ ಯಜಮಾನ್ರಿಗೆ ಫಂಟ ಅಷ್ಟೇ. ಗೊತ್ತು ಗುಣ, ನೀನು ಎಲ್ಲ ಕೆಲಸನೂ ಶ್ರದ್ಧೆ ಭಕ್ತಿಯಿಂದ ಮಾಡಿಬಿಡ್ತೀಯ. ನೀನು ತೋರಿಸೋ ಪ್ರೀತಿ ವಿಶ್ವಾಸಕ್ಕೆ ಪ್ರತಿಯಾಗಿ ನಾನೇನಾದ್ರು ಕೊಡ್ಬೇಕಲ್ಲಪ್ಪ. ನಿಮ್ಮ ಕೈ ನನ್ನ ಭುಜದ ಮೇಲೆ ಇರುತ್ತಲ್ಲ ಯಜಮಾನ್ರೆ ಯಾವಾಗಲೂ, ಅದೇ ನನ್ನ ಶಕ್ತಿ. ಈ ಭುಜಬಲ ಅಂತಾರಲ್ಲ ಹಾಗೆ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಯಜಮಾನ್ರೆ, ಇನ್ನೇನು ಬೇಡ. ನೀನು ಹೀಗೆ ಮಾತಾಡ್ದಾಗೆಲ್ಲ ನನಗೊಂಥರ ಗಿಲ್ಟ್ ಕಾಡುತ್ತೆ ಕಣ. ಯಾವುದೋ ವಿಷಯಕ್ಕೆ ಇನ್ನು ತಪ್ಪಾಗಿ ತಿಳ್ಕೊಂಡು ನಿನ್ನ ಮನಸ್ಸಿಗೆ ನೋವು ಆಗೋ ಹಾಗೆ ವರ್ತಿಸ್ಬಿಟ್ಟೆ. ಅದಕ್ಕೋಸ್ಕರನಾರು ನಾನೇನಾದ್ರು ಕೊಡ್ಬೇಕಲ್ಲಪ್ಪ. ನೀನು ಅವನಿಗೇನು ಕೊಡಬೇಕು ಅಂತ ನಾನು ಹೇಳ್ತೀನಿ. ಹೇಳಿ ಅತ್ತವ್ರೆ, ನೀವು ಹೇಳಿದ್ರೆ ನಾನು ಏನು ಬೇಕಾದರೂ ಕೊಡ್ತೀನಿ. ಆದರೆ ಅವ್ನು ಏನಕ್ಕೂ ಆಸೆ ಪಡಲ್ಲ. ಕೆಲವು ಸಲ ಏನು ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೆ. ನೀನು ಅವನಿಗೆ ಏನೂ ಕೊಡಬೇಕಾಗಿಲ್ಲ. ಅವನು ಹೇಳ್ದಾಗೆ ನೀನು ಅವನಿಗೆ ಪ್ರೀತಿ ಕೊಡ್ತೀಯಲ್ಲ, ಅದೇ ಅವನಿಗೆ ದೊಡ್ಡ ಆಸ್ತಿ. ಆದರೆ ಸದ್ಯಕ್ಕೆ ನೀನು ಅವನಿಗೆ ನಿನ್ನ ಸಮಯ ಕೊಡಬೇಕು. ಸಮಯನ ಅರ್ಥ ಆಗ್ಲಿಲ್ಲ ಅತ್ತವ್ರೆ. ಒಂದ್ ವೇಳೆ ದೇವ್ರೇನಾದ್ರು ಪ್ರತ್ಯಕ್ಷ ಆಗಿ ನೀನ್ ಏನ್ ಸಂಪಾದನೆ ಮಾಡಿದ್ಯಾ ಅಂತ ನನ್ನ ಕೇಳಿದ್ರೆ, ನಾನು ಸುಬ್ಬು ಅಂತವನ್ನ ಸಂಪಾದನೆ ಮಾಡಿದ್ದೀನಿ ಅಂತ. ಅಂಥದ್ರಲ್ಲಿ ನಾನು ಅವನಿಗೆ ಸಮಯ ಕೊಡಲ್ಲ ಅಂತೀನಿ. ಇದಪ್ಪ ಮಾತು ಅಂದ್ರೆ. ನೀ ಸ್ವಲ್ಪ ಸಮಯ ಮಾಡ್ಕೊಂಡ್ರೆ ನಾವೆಲ್ಲ ಸುಬ್ಬು ಮನೆಗೆ ಹೋಗಿ ಬರೋಣ ಅಂತಿದ್ದೀನಿ. ಏನಂತೀಯ? ಅದಕ್ಕೇನಂತೆ, ಸುಬ್ಬು ಮನೆಗೆ ಹೋಗ್ಬೇಕು ಅಂದ್ರೆ ಇಷ್ಟನೇ. ಅಣ್ಣ, ಅದೀಗ ಸುಬ್ಬು ಮನೆ ಮಾತ್ರ ಅಲ್ಲ, ಶ್ರಾವಣಿ ಮನೆನೂ ಕೂಡ. ನಾನು ಶ್ರಾವಣಿ ಮನೆಗೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೆ. ನೀವು ನಮ್ಮ ಮನೆಗೆ ಬರ್ತೀರಾ? ನೀವು ನಮ್ಮ ಮನೆಗೆ ಬರ್ತೀರಾ ಅಂದ್ರೆ ದೀಪಾವಳಿ ಯುಗಾದಿ ಎಲ್ಲ ಒಟ್ಟಿಗೆ ಬಂದಂಗೆ. ಯಾವಾಗ ಬರ್ತೀರಾ ಅಮ್ಮ? ಯಜಮಾನ್ರೆ ಯಾವಾಗ ಬರ್ತೀರಾ? ಹೇಳು ವೀರು, ನಿನಗೆ ಯಾವಾಗ ಬಿಡುವಿದೆ? ಯಾವಾಗ ಹೋಗೋಣ? ಹಾಗೆ ನೋಡಿದ್ರೆ ಇವತ್ತೇ ಹೋಗ್ಬೋದೇನಪ್ಪ. ಸೆಷನ್ನು ಇಲ್ಲ, ಯಾವುದು ಇಂಪಾರ್ಟೆಂಟ್ ಮೀಟಿಂಗು ಇಲ್ಲ. ಇವತ್ತೇ ಹೋಗೋಣ. ಹೌದಣ್ಣ, ನಾನು ಈಗಲೇ ಪಾರ್ಟಿ ಆಫೀಸಿಗೆ ಫೋನ್ ಮಾಡಿ ಸಣ್ಣ ಪುಟ್ಟ ಮೀಟಿಂಗ್ಗಳನ್ನ ಪೋಸ್ಟ್ಪೋನ್ ಮಾಡ್ತೀನಿ. ಇವತ್ತೇ ಹೋಗೋಣ. ಒಳ್ಳೇದಾಯ್ತಲ್ಲ. ಸರಿ ಸುಬ್ಬು, ಇವತ್ತು ನಾವೆಲ್ಲ ನಿಮ್ಮ ಮನೆಗೆ ಬರ್ತಿದ್ದೀವಿ. ಅಮ್ಮ, ಖುಷಿಗೆ ನನಗೆ ಮಾತೇ ಬರ್ತಾ ಇಲ್ಲ. ನಾನು ಆದಷ್ಟು ಬೇಗ ಮನೆಗೆ ಹೋಗಿ ಎಲ್ರಿಗೂ ವಿಷಯ ತಿಳಿಸ್ತೀನಿ. ನೀವು ಬರೋದೇ ನಾನು ಕಾಯ್ತಾ ಇರ್ತೀನಿ ಯಜಮಾನ್ರೆ. ಸರಿ, ನೀವು ಹೋಗು. ಸರಿ ಯಜಮಾನ್ರೆ, ಬರ್ತೀನಿ ಸರ್, ಬರ್ತೀನಮ್ಮ. ಒಳ್ಳೆ ಹುಡುಗ. ರೀ, ಕಾಫಿ. ಅಮ್ಮ, ಅಪ್ಪನೂ ಇಲ್ಲೇ ಇದೆಯಾ? ಮೇಡಮ್. ಏನೋ ಸುಬ್ರಹ್ಮಣ್ಯ, ಇವತ್ತಿಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ಯಾ? ಒಂದು ಸಿಹಿ ಸುದ್ದಿ ಹೇಳಬೇಕು, ಅದಕ್ಕೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀನಿ. ಸಿಹಿ ಸುದ್ದಿನ? ಹ್ಞೂ ಮೇಡಮ್, ನಿಮ್ಗಂತೂ ಡಬಲ್ ಸಿಹಿ ಸುದ್ದಿ. ನಮಗೆ
ನಿಮಗೆ ಸುಬ್ಬು ವಿಷಯ ಏನಾದ್ರೂ ಇರಲಿ ಸುಬ್ಬು, ನಾನು ಸಿಹಿ ತಿಂದಷ್ಟೇ ಖುಷಿ ಪಡ್ತೀನಿ. ಆದ್ರೆ ನೀನು ಬರ್ತಾ ಒಂದೆರಡು ಬಾಕ್ಸ್ ಸ್ವೀಟ್ ತಂದ್ಬಿಟ್ಟಿದ್ರೆ ತಿಂದು ಇನ್ನೂ ಖುಷಿ ಪಟ್ಬಿಡ್ತಿದ್ದೆ. ಅಯ್ಯೋ ಅಳಿಂದ್ರೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಲೋ ಸುಬ್ಬು, ಬಂದಾಗಿಂದ ಸಿಹಿ ಸುದ್ದಿ ಅಂತ ಹೇಳ್ತಾ ಇದೀಯ. ಅದೇನಂತ ಹೇಳ್ಬಾರ್ದನೋ? ಏನಂತ ಹೇಳಪ್ಪ. ಅಪ್ಪ, ಇವತ್ತು ನಮ್ಮ ಮನೆಗೆ ಲಲಿತಾದೇವಿ ಅಮ್ಮವರು, ಯಜಮಾನ್ರು ಎಲ್ಲರೂ ಬರ್ತಾ ಇದ್ದಾರೆ. ಲಲಿತಾ ದೇವಿಯಮ್ಮವರು ಯಜಮಾನ್ರು ನಮ್ಮನೆ ಬರ್ತಿದಾರ. ಲೇ ವಿಶಾಲು, ನಿನ್ನ ಮಗ ಹೇಳಿದ್ನ ಕೇಳಿಸ್ಕೊಂಡೇನೆ. ಲಲಿತಾ ದೇವಿಯಮ್ಮವರು ಯಜಮಾನ್ರು ನಮ್ಮನೆಗೆ ಬರ್ತಾ ಇದ್ದಾರೆ. ನಮ್ಮನೆ ದೇವರು, ನಮ್ಮನೆ ದೇವತೆ ಈ ಮನೆಗೆ ಬರ್ತಾ ಇದ್ದಾರೆ. ಈ ಮನೆ ಪಾವನವಾಗೋಯ್ತು ಕಡೆ. ಅಂತೂ ನನ್ನ ದ್ಯಾವ್ರು ನನ್ನ ಹಾಡು ಕೇಳಿ ಸಂತೋಷ ಪಟ್ರಲ್ಲ, ನಂಗೆ ಅತ್ತೆ ಸಾಕು. ಬರೀ ಭಾವನ್ಗಷ್ಟೇ ಅಲ್ಲ ಸಾವಿತ್ರಿ, ನೀನ್ ಹಾಡಿದ್ದು ನಮ್ ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಸರಿ ಸರಿ, ಹೊತ್ತಾಯ್ತು, ಎಲ್ರು ಊಟಕ್ಕೆ ಬನ್ನಿ. ಅಮ್ಮ, ಊಟಕ್ಕೆ ಬನ್ನಿ. ಪಿಂಕಿ, ಲೇಟ್ ಆಯ್ತು, ಊಟಕ್ಕೆ ಬಾ. ಅಮ್ಮ, ನನಗೂ ಸಾವಿತ್ರಿ ತರ ಹಾಡ್ ಕಲಿಬೇಕು. ಸಾವಿತ್ರಿ ನನಗೆ ಹಾಡ್ ಕಲಿಸ್ತಾರಂತೆ. ಆಯ್ತು, ಕಲಿಯುವಂತೆ. ಸಂಗೀತ ಕಲಿಯೋದು ಅಂದ್ರೆ ಮನಸ್ಸಿಗೆ ಸಂತೋಷ ಅಂತ ಉಟ್ಕೊಂಡ ಹಾಗೆ. ಈಗ ಸದ್ಯಕ್ಕೆ ಊಟಕ್ಕೆ ನಡಿ. ಸಾವಿತ್ರಿ, ಸರ್, ಏನಾದ್ರು ಬೇಕಿತ್ತಾ? ಎಷ್ಟು ಚೆನ್ನಾಗಿ ಆಡ್ತೀಯ ಸಾವಿತ್ರಿ ನೀವು. ಕೋಗಿಲೆ ಕೋಗಿಲೆ ಅನ್ಬೋದು ನಿನ್ನ. ಅಯ್ಯಯ್ಯೋ, ಹಂಗೆಲ್ಲ ಏನಿಲ್ಲ ಸರ್. ಆಗ್ಲೂ ಈಗಲೂ ಹಿಂಗೆ ಗುನುಗ್ತಿದ್ದವಳು ಅಟ್ಟಯ್ಯ ನಾನು. ಎಲ್ಲರೂ ನನ್ನ ಹಾಡು ಕೇಳಿ ಈಟೊಂದೆಲ್ಲ ಮೆಚ್ಕೊಂಡ್ರಲ್ಲ, ಅದೇ ನನ್ನ ಪುಣ್ಯ. ಹೌದು ಸಾವಿತ್ರಿ, ನೀನು ನೋಡ್ತಿದ್ರೆ, ಅಂದರೆ ನೀನು ಹಾಡಿದ್ರೆ ಸೋಲ್ದೇ ಇರೋದಕ್ಕೆ ಯಾರಿಗೂ ಚಾನ್ಸೇ ಇಲ್ಲ.